ಕಚೇರಿ ಇಲ್ಲ. ತಾವು ದಯವಿಟ್ಟು GBA ಆಯುಕ್ತರಿಗೆ ಮತ್ತು ನಮ್ಮ ಬೆಂಗಳೂರು ನಗರದ DC ಅವ್ರಿಗೆ ತಾವು ಒಂದು ಶಿಫಾರಸು ಮಾಡಿ ಎಲ್ಲರೂ ಒಂದು ಕಡೆ ಕಚೇರಿ ಜಾಗಕ್ಕೆ ಕೊಡಿಸ್ಬೇಕು ಅಂತ ಈ ಮೂಲಕ ಎಲ್ಲರ ನಮ್ಮ ಬೆಂಗಳೂರು ನಗರ ಎಲ್ಲ ಜಿಲ್ಲಾ ಪತ್ರಕರ್ತರ ಪರವಾಗಿ ನಾನು ಅವರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಮತ್ತೊಂದು ಇವತ್ತು ಪತ್ರಕರ್ತರಿಗೆ ಪ್ರಾದೇಶಿಕ ಪತ್ರಿಕೆಗಳು ಇವತ್ತು ನಶಿಸಿ ಹೋಗ್ತಾರೆ. ಸ್ತಂಭವನ್ನ ಬಲಿಷ್ಠಗೊಳಿಸಿರುವಂತಹ ಎಲ್ಲ ಪತ್ರಕರ್ತರಿಗೆ ಗೌರವ ಸಮರ್ಪಣೆಯನ್ನ ನಮ್ಮ ಸೋಮಶೇಖರ್ ಹೋದ್ಸಲಿ ನಾನು ಕೆಂಗೇರಿಗೆ ಬಂದಾಗ ಒಂದು ಜಾಗ ಬೇಕು ಅಂತ ಹೇಳಿದ್ರು. ನಾನೆಲ್ಲ CS ಆಯ್ತು ಬಿಟ್ಟು ಇಲ್ಲಾಂದ್ರೆ ಮಹಾನಗರ ಪಾಲಿಕೆ ಅವರನ್ನ ಒಂದು ಬಿಲ್ಡಿಂಗ್ ಹುಡ್ಕೊಂಡ್ಬಂದು ನಾನು ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಅದರಿಂದ ಈ ಸರಿ ಬರೀ ಇದೆ, ಯಾವುದಾದ್ರು ಮಹಾನಗರ ಪಾಲಿಕೆಯಲ್ಲಿ ಯಾವುದಾದ್ರು ಒಂದು ಕಟ್ಟಡ 2 ದಿನ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ನಾನು ಮಾಡಿಸ್ಕೊಡ್ತೀನಿ. ಸರ್, ಮೀಡಿಯಾದಲ್ಲಿ ನಾವು ಮಾರ್ಗದರ್ಶನ ಮಾಡುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಭಾಷೆಯಿಂದ ಹಿಡಿದು ಪ್ರತಿಯೊಂದನ್ನು ಕಲಿಸುವಂಥ ಜವಾಬ್ದಾರಿ ನಮ್ದಿದೆ. ನಾವು ಮಾಡಬೇಕು ಅಂತ ಪ್ರತಿಯೊಬ್ಬರಿಂದಲೂ ಕೂಡ ನಾವು ಕಲ್ತಿದ್ದೀವಿ. ತುಂಬಾ ಮಾತಾಡಬೇಕು ಅಂತಿದ್ದೆ, ಪ್ರಾಮಾಣಿಕವಾಗಿ ಹೇಳ್ತೀನಿ. ಇವತ್ತು ತುಂಬಾ ಮನಸ್ಸಲ್ಲಿರೋದನ್ನು ಬಿಚ್ಚಿಡಬೇಕು ಅಂತಿದ್ದೆ. ಹೀಗಾಗಿ ನೀವು ಕೂಡ ಇಲ್ಲಿ ಪತ್ರಕರ್ತರಾಗಿ ಬಂದಿದ್ದೀರಿ, ಎಲ್ಲರ ಜೊತೆ ಒಗ್ಗೂಡಿದ್ದೀರಿ ಹಾಗೂ ವೃತ್ತಿ ಬದ್ಧತೆಯನ್ನ, ವೃತ್ತಿಯ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಬನ್ನಿ. ಅದಕ್ಕೆ ನಿಮಗೆ ತಾನಾಗೆ ತಾನೇ ಅಧಿಕಾರ ಮತ್ತು ಅಂತಸ್ತು ಹುಡುಕೊಂಡು ಬರುತ್ತೆ. ಯಾರು ತನ್ನ ಸಂಘ ಅನ್ನೋದಷ್ಟು ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ, 2 ಕೈ ಸೇರಿದ್ರೆ ಚಪ್ಪಾಳೆ. ಆ ಕಾರಣಕ್ಕಾಗಿ ಸಂಘ ಅಂದರೆ ಒಬ್ಬರಿಂದ ಒಬ್ಬರನ್ನ ಸೇರಿಸುವಂಥದ್ದು, ಎಲ್ಲರನ್ನ ಕಟ್ಟುವಂಥದ್ದು, ಎಲ್ಲರನ್ನ ಕೂಡಿಸುವಂಥದ್ದು, ಹಾಗೆ ಎಲ್ಲ ಮೌಲ್ಯ ಇರುವಂಥದ್ದು, ವೃತ್ತಿಬದ್ಧವಾಗಿರೋದನ್ನೆಲ್ಲ ಒಂದು ಕಡೆ ಸೇರಿಸುವಂಥದ್ದು, ಜೊಳ್ಳು ಇರುವುದನ್ನ ತೆಗೆಯುವಂಥದ್ದು. ಈ ರಾಶಿ ಮಾಡುವಾಗ ಕೇರಿ ಗುಣಮಟ್ಟದ ಪದಾರ್ಥಗಳನ್ನು ತೆಗಿತಾರೆ, ಜೊಳ್ಳು ಇರೋದನ್ನ ಕಲ್ಲು ಕಸ ಕಡ್ಡಿ ಎಲ್ಲ ತೆಗಿತಾರೆ. ಹಾಗೆ ಸಂಘಟನೆಯಲ್ಲೂ ಕೂಡ ನಿರಂತರವಾಗಿ ಕಲ್ಲು ಕಡ್ಡಿ ಕಸ ಬರ್ತಾನೆ ಇರ್ತಾರೆ. ಅದನ್ನು ತೆಗೆಯುವಂಥ ಜವಾಬ್ದಾರಿ ಕೂಡ ಸಂಘಟನೆ ಮುಖ್ಯಸ್ಥರಿಗೆ ಇದ್ದೇ ಇರುತ್ತೆ. ಅದೆಷ್ಟೇ ಸವಾಲಾದರೂ ಕೂಡ ಅದನ್ನು ಮಾಡ್ಕೊಂಡೇ ಹೋಗಬೇಕು, ಗಟ್ಟಿತನವನ್ನು ಉಳಿಸ್ಕೊಂಡೇ ಹೋಗಬೇಕು. ಆ ಗಟ್ಟಿತನ ವೃತ್ತಿ ಧರ್ಮವಾಗಿರುವಂಥದ್ದನ್ನು ನಾವು ನಿರಂತರವಾಗಿ ಕಾಪಾಡ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನಿರಂತರವಾಗಿ ಆ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಉಪಕಾರ ಮಾಡಿದಾಗ ತೃಪ್ತಿಯಾಗುತ್ತೆ, ಸಂತೋಷ ಆಗುತ್ತೆ, ಆನಂದ ಆಗುತ್ತೆ. ಮನುಷ್ಯನ ಬದುಕಿನಲ್ಲಿ ಜೀವನದಲ್ಲಿ ಅದೇ ಬೇಕಾಗಿರ್ತಕ್ಕಂಥದ್ದು. ಸ್ವಾರ್ಥ ಇರಬಾರ್ದು. ಒಂದು ಗಿಡ, ಒಂದು ಮರ ಬೇರೆಯವರಿಗೆ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡ್ತಾರೆ. ಸುಭಾಷಿತ ಇರುತ್ತೆ, ಪರೋಪಕಾರಾಯ ಪರಂತಿ ವೃಕ್ಷ. ಗಿಡ ಮರಗಳು, ಎಷ್ಟೆಷ್ಟು ಹಣ್ಣಿನ ಗಿಡಗಳು ಮರಗಳು ರೆಂಬೆ ಕೊಂಬೆ ತುಂಬ ಹಣ್ಣಿಗಳನ್ನು ತುಂಬಿಕೊಂಡು ಒಂದು ಹಣ್ಣನ್ನು ತಿನ್ನಲ್ಲ, ಎಲ್ಲವೂ ಬೇರೆಯವರಿಗಾಗಿ ನೀಡ್ತವೆ. ಪರೋಪಕಾರ ವಹಾಂತಿ ನದ್ಯ, ನದಿಗಳು ನೀರು ಎಲ್ಲರನ್ನೂ ತೃಪ್ತಿಪಡಿಸ್ತವೆ. ಪರೋಪಕಾರಾಯ ದುರಂತಿ ಗಾವ, ಹಸು ಹಾಲು ಕರೀತದೆ, ಹಾಲು ಮೊಸರು ಬೆಣ್ಣೆ ತುಪ್ಪ ಬೇರೆಯವರು ಕೊಟ್ಟು ತೃಪ್ತಿಪಡಿಸುತ್ತೆ. ಹಾಗೆ ಪರೋಪಕಾರ ತ್ರಿದಂಸರಿ, ದೇವರು ಕೊಟ್ಟಿರ್ತಕ್ಕಂಥ ನಮ್ಮ ಬುದ್ಧಿಶಕ್ತಿ, ಜ್ಞಾನಶಕ್ತಿ, ಅಧಿಕಾರ, ಅವಕಾಶ ಎಲ್ಲವನ್ನು ಪರನಿಗಾಗಿ ಬೇರೆಯವ್ರಿಗೆ ಕೊಟ್ಟಾಗ ನಮಗೆ ಸ್ವಾರ್ಥಕ್ಕೆ ಎಷ್ಟು ತೃಪ್ತಿ ಆಗುತ್ತೆ, ಅದಕ್ಕಿಂತ ಜಾಸ್ತಿ ತೃಪ್ತಿ ಆಗುತ್ತೆ ಅಂತ ಒಂದು ಕೆಲಸವನ್ನು ಪ್ರತಿಯೊಬ್ಬರು ಸಹ ಮಾಡಬೇಕು ಅಂತ ಹೇಳ್ತಾ ಅದನ್ನು ಮಾಧ್ಯಮ